ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಈ ವರ್ಷ ಹೇಗಿದೆ? ಈ ವರ್ಷದಲ್ಲಿ 1ನೇ ತಿಂಗಳು ಮುಗಿದು 2ನೇ ತಿಂಗಳಲ್ಲಿ ಹೋಗುತ್ತಾ ಇದ್ದೇವಲ್ಲ. ಸರಿ, ದೇವರು ಮಾತು ಕೊಟ್ಟಂತೆ ನಿಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾರಾ? ಆಶೀರ್ವದಿಸುತ್ತಾ ಇದ್ದಾರಾ? ಆ ವಾಗ್ದಾನವನ್ನು ಹೇಳಿ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ದೇವರು ವಾಗ್ದಾನ ಕೊಟ್ಟರೆ ಆ ವಾಗ್ದಾನವನ್ನು ಹೇಳಿ ನೀವು ಪ್ರಾರ್ಥಿಸುವಾಗಲೇ ಆಶೀರ್ವಾದವನ್ನು ಕಾಣಬಹುದು. ಅದಕ್ಕೆ ತಡೆಯಾಗಿ ಏನಾದರೂ ಇದೆಯಾ ಎಂಬುದಾಗಿ ನೋಡಿ ಅದನ್ನು ನೀಗಿಸಬೇಕು. ನಾವು ಇಷ್ಟ ಬಂದಂತೆ ಇರುತ್ತೇವೆ, ದೇವರು ಆಶೀರ್ವದಿಸಲಿ ಅಂದರೆ ಆಶೀರ್ವಾದ ಸಿಗುವುದಿಲ್ಲ. ಅಂದರೆ ದೇವರಿಗೆ ಇಷ್ಟ ಇಲ್ಲದೇ ಇರುವುದನ್ನೆಲ್ಲ ತೆಗೆದು ಹಾಕಿ ದೇವರಿಗೆ ಇಷ್ಟವಾದದನ್ನು ಮಾಡುವುದಕ್ಕೆ ಒಪ್ಪಿಸಿ ಕೊಡುವಾಗಲೇ ಆ ಆಶೀರ್ವಾದಗಳೆಲ್ಲ ನಮ್ಮ ಜೀವಿತದಲ್ಲಿ ಫಲಿಸುತ್ತವೆ. ಹಾಗಾದರೆ ಅದನ್ನು ನಂಬಬೇಕು, ಅದಕ್ಕಾಗಿ ಪ್ರಾರ್ಥಿಸಬೇಕು, ವಿರೋಧವಾಗಿರುವಂತಹ ಕಾರ್ಯಗಳನ್ನೆಲ್ಲ ತೆಗೆದು ಹಾಕಬೇಕು, ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು. ಅದಕ್ಕೆ ತಾನೇ ದೇವರು ನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ, ನೀವು ಹೇಗೆ ನಡೆಯಬೇಕು, ಏನು ಮಾಡಬೇಕು ಎಂದು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಯೋಚಿಸುತ್ತೀರಾ? ಆತನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾನೆ ಗೊತ್ತಾ? ಹೌದಾ? ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ, ನಾನು ಯಾರಿಗೂ ಪ್ರಿಯನಾದವನೋ ಪ್ರಿಯಳಾದವಳೋ ಅಲ್ಲ. ಎಲ್ಲರೂ ನನ್ನನ್ನು ಒಂದು ರೀತಿ ನೋಡುತ್ತಾರೆ, ಮಾತನಾಡುತ್ತಾರೆ, ಬೈಯುತ್ತಾರೆ, ಗುಣಗುಟ್ಟುತ್ತಾರೆ. ಮನೆಯಲ್ಲೂ ಯಾರಿಗೂ ನಾನು ಇಷ್ಟ ಅಲ್ಲ, ಓದುವಂತಹ ಸ್ಥಳದಲ್ಲೂ ಕೆಲಸ ಮಾಡುವಂತಹ ಸ್ಥಳದಲ್ಲೂ ಯಾರಿಗೂ ಇಷ್ಟ ಇಲ್ಲ. ನನಗೆ ಬೈಯುತ್ತಾರೆ, ಗುಣಗುಟ್ಟುತ್ತಾರೆ, ಏನೋ ಒಂದು ರೀತಿ ಮಾತನಾಡುತ್ತಾರೆ. ಈ ರೀತಿ ತಾನೇ ಇದ್ದೇನೆ, ಯಾರಿಗೂ ಇಷ್ಟ ಇಲ್ಲದೆ ಇರುವಾಗ ಮತ್ತ್ಯಾಕೆ ಬಾಳಬೇಕು ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಯಾರು ನಿಮ್ಮನ್ನು ಇಷ್ಟ ಪಡದೇ ಇದ್ದರೆ ಏನೋ? ನೋಡಿರಿ, ಯೆಶಾಯ 62ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ. ಇಂದೊಂದು ಶುಭ ವರ್ತಮಾನವನ್ನು ಹೇಳುತ್ತೇನೆ, ಮಗನೇ ಮಗಳೇ, ಕರ್ತನು ನಿನ್ನನ್ನು ಪ್ರೀತಿಸುತ್ತಾನೆ. ಹೌದಾ? ಕರ್ತನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾನಾ? ನಾನು ಕೊರತೆ ಉಳ್ಳವನು, ಸರಿಯಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ಬೈಬಲ್ ಓದುವುದಿಲ್ಲ, ಏನೋ ಬೇಸರದಲ್ಲಿ ನಿರಾಸೆಯಲ್ಲಿ ಇದ್ದೇನೆ, ನನ್ನನ್ನು ಕೂಡ ಪ್ರೀತಿಸುವರಾ? ನಿಮ್ಮನ್ನೇ ಯೇಸು ಪ್ರೀತಿಸುತ್ತಾನೆ. ಆತನಿಗೆ ನಿಮ್ಮ ಬಲಹೀನತೆಗಳು ಗೊತ್ತು, ನಿಮ್ಮ ಕೊರತೆಗಳು ಗೊತ್ತು, ನೀವು ಯಾವುದರಲ್ಲಿ ಬಾಧಿಸಲ್ಪಟ್ಟಿದ್ದೀರಿ ಎಂದು ಗೊತ್ತು. ಆದರೂ ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ಆತನು ನಿಮ್ಮ ಮೇಲೆ ಪ್ರೀತಿ ಇಟ್ಟಿರುವುದನ್ನು ನೀವು ನಂಬಿ ಅರಿತುಕೊಂಡರೆ ಒಂದು ದೊಡ್ಡ ಸಂತೋಷ ಬರುತ್ತದೆ. ಅನೇಕ ಸಂದರ್ಭಗಳಲ್ಲಿ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆಂಬುದನ್ನು ಮರೆತು ಬಿಡುತ್ತೇವೆ. ಮನುಷ್ಯರು ನಮ್ಮನ್ನು ಪ್ರೀತಿಸಬೇಕೆಂಬುದಾಗಿ ಎದುರು ನೋಡುತ್ತೇವೆ. ಅಪ್ಪ ನನ್ನನ್ನು ಪ್ರೀತಿಸಬೇಕು, ಅಮ್ಮ ನನ್ನನ್ನು ಪ್ರೀತಿಸಬೇಕು, ಒಡ ಹುಟ್ಟಿದವರು ಪ್ರೀತಿಸಬೇಕು, ಫ್ರೆಂಡ್ಸ್ ಎಲ್ಲ ಪ್ರೀತಿಸಬೇಕು, ಎಲ್ಲರೂ ನನ್ನನ್ನು ಪ್ರೀತಿಸಬೇಕು, ನನ್ನೊಂದಿಗೆ ಪ್ರೀತಿಯಿಂದ ಇರಬೇಕು ಎಂಬುದಾಗಿ ಮನುಷ್ಯರ ಬಳಿಯಲ್ಲಿ ಪ್ರೀತಿಯನ್ನು, ಮಮತೆಯನ್ನು ಎದುರು ನೋಡುತ್ತೇವೆ. ಆದರೆ ದೇವರು ಹೇಳುತ್ತಾರೆ, ಯಾರು ನಿನ್ನ ಮೇಲೆ ಪ್ರೀತಿ ಇಡದೇ ಇದ್ದರೆ ಏನೋ? ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನಲ್ಲ. ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು ಬಂದು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿದರೆ ಅದು ಎಷ್ಟು ದೊಡ್ಡ ಸಂತೋಷ ಅಲ್ಲವಾ? ನೋಡ್ರಿ, ಒಂದು 12 ವರ್ಷದ ಮಗಳು ತಂದೆ ತಾಯಿಗಳನ್ನು ಕಳೆದುಕೊಂಡಳು. ಅವಳ ತಂದೆ ತಾಯಿ ಸತ್ತು ಹೋದರು. ಅವರ ಸ್ವಂತದವರು ಕರುಣೆಯಿಂದ ಮನೆಗೆ ಕರೆದುಕೊಂಡು ಹೋಗಿದ್ದರು, ಆದರೆ ಕೆಲಸದವಳಂತೆ ಇಟ್ಟಿದ್ದರು. ಅವರೆಲ್ಲ ಸ್ವಂತದವರೇ, ತಮ್ಮ ಮಕ್ಕಳಂತೆ ನನ್ನನ್ನು ಓದಿಸುತ್ತಾರೆಂದು ನಂಬಿ ಹೋದಳು. ಆದರೆ ಮನೆ ಕೆಲಸ ಮಾಡಬೇಕು, ಬೆಳಗಿನಿಂದ ರಾತ್ರಿಯವರೆಗೂ ಕಠಿಣವಾಗಿ ಕೆಲಸ ಮಾಡಬೇಕು. ಅವರು ಮಿಕ್ಕದನ್ನು ಏನೋ ಕೊಡುತ್ತಾರೆ, ಅದನ್ನೇ ತಿನ್ನಬೇಕು. ಒಂದು ಹರಿದಂತ ಚಾಪೆ ಕೊಟ್ಟಿದ್ದರು, ಕಿಚನಲ್ಲೇ ಮಲಗಿಕೊಳ್ಳಬೇಕು. ಬೈಯುತ್ತಲೇ ಇರುವರು, ಯಾವಾಗಲೂ ಏನೋ ಹೇಳುತ್ತಲೇ ಇರುವರು. ಆ ಮನೆಯಲ್ಲಿದ್ದಂಥ ಯಾರೊಬ್ಬರು ಪ್ರೀತಿ ತೋರಿಸಲೇ ಇಲ್ಲ. ಆ ಮನೆಯಲ್ಲಿದ್ದ ತಾಯಿಯಾಗಲಿ, ತಂದೆಯಾಗಲಿ, ಇಲ್ಲ ಮಕ್ಕಳಾಗಲಿ ಕೆಲಸದವಳ ಹಾಗೆ ನಡೆಸಿಕೊಂಡು ಪ್ರೀತಿಯನ್ನೇ ತೋರದೆ ಸ್ವಂತದವರ ಮಗಳು ಎಂಬಂತ ಒಂದು ಅಕ್ಕರೆಯೂ ಇಲ್ಲ. ಹಾಗಾಗಿ ಬಹಳ ಮನ ಮುರಿದು ಈ 12 ವರ್ಷದಲ್ಲೇ ನನ್ನನ್ನು ಪ್ರೀತಿಸುವುದಕ್ಕೆ ಯಾರೂ ಇಲ್ಲ, ನನ್ನ ಭವಿಷ್ಯತ್ ಕಾಲ ಹೇಗಿರುತ್ತದೆ, ಯಾರಿಗೂ ಇಷ್ಟ ಇಲ್ಲದೆ ನಾನು ಯಾಕೆ ಈ ಲೋಕದಲ್ಲಿ ಬಾಳಬೇಕು, ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂಬಂತ ಯೋಚನೆ. 12 ವಯಸ್ಸಿನಲ್ಲೇ, ಚಿಕ್ಕ ವಯಸ್ಸಿನಲ್ಲೇ ಆ ಯೋಚನೆಗಳು. ಯಾಕೆಂದ್ರೆ ನನ್ನನ್ನು ಪ್ರೀತಿಸುವುದಕ್ಕೆ ಯಾರೂ ಇಲ್ಲ, ನನ್ನ ಮೇಲೆ ಮಮತೆ ತೋರುವುದಕ್ಕೆ ಯಾರೂ ಇಲ್ಲವಲ್ಲ ಎಂಬುದಾಗಿ. ಅವಳು ಒಂದು ದೊಡ್ಡ ಬಾವಿಯಲ್ಲಿ ಬಿದ್ದು ಸಾಯೋಣ ಎಂಬುದಾಗಿ ಸಂಜೆ ಸಮಯದಲ್ಲಿ, ಆ ಸಮಯದಲ್ಲಿ ಯಾರು ಬರುವುದಿಲ್ಲವಲ್ಲ, ಆ ರೀತಿ ಅವಳು ತೋಟದಲ್ಲಿದ್ದಂಥ ಬಾವಿಯ ಬಳಿ ಹೋಗಿ ಕೂತು ತುಂಬಾ ಅತ್ತಳು. ನನಗೆ ಅಪ್ಪ ಇದ್ದಿದ್ದರೆ ನನ್ನನ್ನು ಪ್ರೀತಿಸುತ್ತಾ ಇದ್ದರು, ನನಗೆ ಅಮ್ಮ ಇದ್ದಿದ್ದರೆ ನನ್ನನ್ನು ಪ್ರೀತಿಸುತ್ತಾ ಇದ್ದರು, ನನಗೀಗ ಯಾರೂ ಇಲ್ಲ, ಅನಾಥೆಯಾದ, ನನ್ನ ಮೇಲೆ ಪ್ರೀತಿ ಮಮತೆ ತೋರುವುದಕ್ಕೆ ಯಾರೂ ಇಲ್ಲವಲ್ಲ, ಹಾಗಾಗಿ ಸತ್ತು ಹೋಗುತ್ತೇನೆ ಎಂಬುದಾಗಿ ಬಹಳ ಕಣ್ಣೀರು ಸುರಿಸುತ್ತಾ ಬಾವಿಯ ಕಟ್ಟೆಯ ಬದಿಯಲ್ಲಿ ಕುಳಿತುಕೊಂಡು ಕೊನೆಗೆ ಆ ಒಂದು ಕೆರೆಗೆ ಕಟ್ಟೆಯಾಗಿ ಕಟ್ಟಿರುತ್ತಾರಲ್ಲ ಸುತ್ತಲೂ, ಅದರ ಮೇಲೆ ಹತ್ತಿ ಕೆಳಗೆ ಹಾರಿ ಸತ್ತು ಹೋಗೋಣ, ಈಜು ತಿಳಿಯದು, ಸತ್ತು ಹೋಗೋಣ ಎಂದು ಅಂದುಕೊಳ್ಳುವಾಗ ಒಂದು ಮೆಲ್ಲಗಿನ ಧ್ವನಿ ಮಗಳ ಎಂಬುದಾಗಿ ಬಹಳ ಪ್ರೀತಿಯಿಂದ ಕೇಳುವಂತ ಶಬ್ದ ಕೇಳಿತು. ಮಗಳೇ ಎಂಬುದಾಗಿ ಯಾರೋ ಕರೆಯುತ್ತಾ ಇದ್ದಾರೆ.
ಅವಳು ಹಿಂತಿರುಗಿ ನೋಡಿದರೆ ಯಾವ ಮನುಷ್ಯರೂ ಇಲ್ಲ. ಅವಳು ಆ ರೀತಿ ಅಂದುಕೊಳ್ಳುವಾಗ ಪುನಃ ಒಂದು ಶಬ್ದ, ಮಗಳೇ, ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ, ನಾನು ನಿನಗೆ ತಂದೆ ತಾಯಿಯಾಗಿ ಇರುತ್ತೇನೆ, ನಾನು ಏಸು, ನೀನ್ಯಾಕೆ ಸಾಯಬೇಕು, ನಾನು ನಿನ್ನ ಮೇಲೆ ಪ್ರೀತಿಯಿಂದ ಇದ್ದೇನಲ್ಲ, ನಿನಗೆ ತಂದೆ ತಾಯಿಯಾಗಿ ಇದ್ದೇನಲ್ಲ, ನೀನು ಬಾ ಎಂದು ಹೇಳಿದ ಕೂಡಲೇ ಆ ಮಗಳಲ್ಲಿ ಒಂದು ದೊಡ್ಡ ಸಂತೋಷ. ಯೇಸುವಿಗೆ ನನ್ನ ಮೇಲೆ ಇಷ್ಟು ಪ್ರೀತಿಯಾ, ಯಾರಿಗೂ ಇಷ್ಟ ಇಲ್ಲ, ಪ್ರೀತಿ ಇಲ್ಲ ಎಂದು ಅಂದುಕೊಂಡೆ, ದೇವರು ನನ್ನನ್ನು ಮರೆತು ಬಿಟ್ಟರು ಎಂದು ಅಂದುಕೊಂಡೆ. ಆದರೆ ಯೇಸು ಇಷ್ಟು ಪ್ರೀತಿ ಇಟ್ಟು ನಾನು ಸಾಯುವುದನ್ನು ಆತನು ಬಯಸುವುದಿಲ್ಲ ಎಂದು ಹಿಂತಿರುಗಿ ಬಂದಳು. ನೋಡಿರಿ, ಯೇಸುವನ್ನು ಆಶ್ರಯಿಸಿ ಕೊಂಡದ್ದರಿಂದ ಯಾರು ಏನೇ ಅಂದರು, ಬೈದರು, ತೆಗಳಿದರು, ಆ ರಾತ್ರಿ ಸಮಯದಲ್ಲಿ ಆ ಹರಿದ ಚಾಪೆಯ ಮೇಲೆ ಮೊಣಕಾಲು ಹಾಕಿ, ಯೇಸುವೆ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಲ್ಲ, ಅದು ನನಗೆ ಸಾಕು ಎಂಬುದಾಗಿ, ನೀವು ನನಗೆ ತಂದೆಯೂ ತಾಯಿಯೂ ಆಗಿದ್ದೀರಲ್ಲ, ಅದೇ ಸಾಕು ಎಂದು ಯೇಸುವಿನ ಜೊತೆಗೆ ಮಾತನಾಡುವಳು. ದೇವರು ನೋಡಿರಿ, ಆಶೀರ್ವಾದವಾದಂಥ ಒಂದು ಭವಿಷ್ಯತ್ ಕಾಲವನ್ನು ಕೊಟ್ಟರು. ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಆಶೀರ್ವಾದವಾದ ಜೀವಿತವನ್ನು ಕೊಟ್ಟರು. ವಯಸ್ಸಾದ ಕಾಲದಲ್ಲಿ ಕೂಡ ಅವರನ್ನು ಸಂತೋಷವಾಗಿ ಇಟ್ಟಿದ್ದರು. ನಾನು ಅವರನ್ನು ಸಂಧಿಸಿದೆ, ನೇರವಾಗಿ ಮಾತನಾಡುವಾಗಲೇ ಈ ಅನುಭವಗಳನ್ನೆಲ್ಲ ಅವರು ಹೇಳಿದರು. ನನ್ನ 12ನೇ ವಯಸ್ಸಿನಲ್ಲಿ ಈ ರೀತಿ ನಡೆಯಿತು ಎಂಬುದಾಗಿ. ನೋಡಿದೀರಾ, ದೇವರು ನಿಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ಇದ್ದಾರೆ ಎಂದು ಹೇಳುತ್ತಾರೆ. ನೀವು ಮನ ಮುರಿದು, ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಯಾರೂ ಪ್ರೀತಿಸುವುದಿಲ್ಲ, ಯಾರಿಗೂ ಬೇಡದವನಾಗಿಬಿಟ್ಟೆ, ಯಾರಿಗೂ ಬೇಡದವಳಾಗಿಬಿಟ್ಟೆ ಅಂದುಕೊಳ್ಳುತ್ತೀರಾ? ಯೇಸು ಹೇಳುತ್ತಾನೆ, ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ ಮಗನೇ, ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ ಮಗಳೇ, ನಿನ್ನ ಮೇಲೆ ಪ್ರೀತಿ ಇಟ್ಟಿರುವುದರಿಂದಲೇ ನಿನಗಾಗಿ ಶಿಲುಬೆ ಹೊತ್ತೆನು, ನಿನಗಾಗಿ ಹೊಡೆಯಲ್ಪಟ್ಟೆನು, ನಿನಗಾಗಿ ನಿಂದಿಸಲ್ಪಟ್ಟೆನು, ನಿನ್ನನ್ನು ಆಶೀರ್ವದಿಸಲು ಎಲ್ಲ ಪಾಪ ಶಾಪಗಳನ್ನು ನಾನು ಶಿಲುಬೆಯಲ್ಲಿ ಹೊತ್ತೆನು, ನಿನ್ನನ್ನು ಕ್ಷಮಿಸಿ ಆಶೀರ್ವದಿಸಲು ನಾನು ಸಿದ್ಧನಾಗಿ ಇದ್ದೇನಲ್ಲ, ನನ್ನ ಬಳಿಗೆ ಬಾ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ಆತನ ಕರೆಗಳಲ್ಲಿ ನಿಮ್ಮನ್ನು ಒಪ್ಪಿಸಿ ಕೊಡುವಿರಾ? ದೇವರೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಲ್ಲ, ಅದು ನನಗೆ ಸಾಕು. ಯಾರು ನನ್ನನ್ನು ಪ್ರೀತಿಸದೆ ಇದ್ದರೆ ಏನೋ, ನೀವು ನನ್ನನ್ನು ಪ್ರೀತಿಸುತ್ತಾ ಇದ್ದೀರಿ, ಅದು ನನಗೆ ಸಾಕು ಎಂದು ಹೇಳಿರಿ. ಹಾಗೆ ಹೇಳುವಿರಾ, ಯೇಸುವೆ, ನನ್ನ ಮೇಲೆ ನೀವು ಇಷ್ಟು ಪ್ರೀತಿಯನ್ನು ಇಟ್ಟಿದ್ದೀರಲ್ಲ, ನನಗಾಗಿ ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದೀರಲ್ಲ, ಸ್ತೋತ್ರ. ನಾನು ನಿಮ್ಮ ಕರದೊಳಗೆ ಬರುತ್ತೇನೆ, ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ. ನನ್ನನ್ನು ನೀವು ಮುನ್ನಡೆಸಿರಿ, ನನ್ನನ್ನು ನೀವು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.